ಮೋಸದಿಂದ ಹಬ್ಬ ಹಾಕಲಕ್ಕೆ ಬಂದಾನ ಅಂತ ಗೊತ್ತಾಗೆ ಮಕ್ಕಳಿಗೆ ಮಾಡಪ್ಪ ಪರೀಕ್ಷೆ ಮಾಡುತ್ತಿದ್ದ. ಹೌದಪ್ಪ ಹೌದ. ಆ ಮಗನ ಪರೀಕ್ಷೆ ಮಾಡಿ ಮುಂದೆ ಕಂಟಿಕೋರಕ್ಕೆ ಅವನ ತಂದಿರ್ತಕ್ಕಂಥ ಗಂಡನ ಮಾತು ಹಿಡಿದ ನಾನು ಹಬ್ಬಕ್ಕೆ ಬರ್ತೀನಿ, ನೀವು ಹೋಗಪ್ಪ, ನಾ ಹಿಂದಿನ ಬರ್ತೀನಿ ಅಂತ ಕಳಿಸಿದ. ಬೆಳ್ಳಾರಂತೆ ಬೇಡ 1,000 ಭಾಗ್ಯ ಬಿಟ್ಟ ಮಾಳಪ್ಪ ಬಂದ. ತನ್ನ ಜಟ್ಟಿ ನಾರಾಯಣಪುರ ತನ್ನ ಅರಮನೆಗೆ ಬಂದ. ಹೌದಪ್ಪ ಹೌದು. ಬಂದ ಆಗಿನ ಕಾಲಮಾನದಾಗೆಲ್ಲ ಕುಲಕಸಭಗಳು ಇರ್ತಿದ್ವು. ಕುಲಕಸಭ ಅಂದ್ರೆ ಗೊತ್ತಾಕತ್ತಲ್ಲ ಏನ್ರಪ್ಪ? ಕುಲಕಸಭ ಅಂದ್ರ ಹಾಲು ಮತದವರೆಲ್ಲ ಕಂಬಳಿ ನೇಯುವಂತ ಕುಲಕಸಭ, ಕುಂಬಾರೆಲ್ಲ ಗಡಿಗೆ ಮಾಡುವಂತ ಕುಲಕಸಭ, ನವರಿಗರೆಲ್ಲ ಕ್ಷೌರ ಮಾಡುವಂತ ಕುಲಕಸಭ. ಹೌದಪ್ಪ ಹೌದ. ಅಗಸ ಜನಾಂಗ ಮಡಿವಾಳ ಜನಾಂಗರೆಲ್ಲ ಊರನ ಗೌಡ ಕುಲಕರ್ಣ ಸೌಕಾರಗಳ ಬಟ್ಟಿ ಒಗೆಯುವಂತ ಒಂದು ಕುಲಕಸಭಗಳು. ಹೌದಪ್ಪ ಹೌದು ಹೌದು. ಹಾಗ ಅಗಸರ ಮಲ್ಲಪ್ಪ ದಿನಂಪ್ರತಿ ಊರನ ಕುಲಕರ್ಣರ ಗೌಡರು ಮತ್ತ ಒಳ್ಳೆ ಒಳ್ಳೆ ದೊಡ್ಡ ದೊಡ್ಡ ಮಂದಿ ವ್ಯಕ್ತಿಗಳ ಏನು ಅರಿವಿಗಳೆಲ್ಲ ಒಯ್ದು ಹಾಲು ಹಳದಾಗ ಒಪ್ಕೊಂಡ್ಬರ್ತಿದ್ದ. ಹೌದಪ್ಪ. ಬಟ್ಟಿಗಳನ್ನ ಹೊಡ್ಕೊಂಡ್ಬರ್ತಿದ್ದ. ಬಟ್ಟಿ ಒಯ್ದು ಒಪ್ಕೊಂಡ್ಬರ್ತಿದ್ದ. ಅವಾಗ ಮಾಳಪ್ಪ ಕ್ವಾಣರ ಮಟ್ಟಕ್ಕೆ ಹಬ್ಬ ಕೊಂಟಿದ. ಹೌದು. ಮಾಳಿಗರಾಯ ಹೊದಿಕೆಗಳೆಲ್ಲ ಬಟ್ಟಿಗಳೆಲ್ಲ ಹೊಲಸಾಗ್ಯಾವ ಮಲಿನಾಗ್ಯಾವ ತಿಳ್ಕೊಂಡು ಅಗಸರು ಮಲ್ಲಪ್ಪನ ಕೈಯಾಗ ಮಾಳಪ್ಪ ಕೊಟ್ಟ. ಹೌದಪ್ಪ ಹೌದು. ಕೊಟ್ಟ ಅಗಸರು ಮಲ್ಲಪ್ಪಗೊಂದ ಮಾತು ಹೇಳ್ತಾನ. ಏನ್ ಹೇಳ್ತಾನ ನೋಡು ಮಲ್ಲಣ್ಣ, ಎಲ್ಲಾರು ಬಟ್ಟಿ ಹಂಗ ನನ್ನ ಬಟ್ಟಿಗಳು. ಹೌದು. ಸುಣ್ಣದ ಬಟ್ಟೆಗ ಹಾಕಿ ಸುಡಬೇಡ, ಕಾಲಾಗ ಹಾಕಿ ತುಳಿಬೇಡ, ಹಾಸಗಲ್ಲಿಗೆ ಬೀಸಿ ಒಗಿಬೇಡ. ಹೌದಪ್ಪ. ಬಾಳ ಹೆಸರುತ್ತಮ್ಮ ನನ್ನ ಬಟ್ಟೆಗಳ ನೀ ಹೆಂಗ ಒಪ್ಕೊಂಬರಾಗತ್ತ ಕೇಳಿದ್ರ ಅಂಗೈಲೇ ತಿಕ್ಕಬೇಕು, ಮುಂಗೈಲಿ ಹಿಂಡಬೇಕು, ಅಂತರ್ಲೆ ಒಣಗಿಸ್ಕೊಂಡ್ಬರ್ಬೇಕು. ಹೌದಪ್ಪ ಹೌದು. ಅಂಗೈಲೆ ತಿಕ್ಕುದು, ಮುಂಗೈಲೆ ಹಿಂಡುದು, ಅಂತರ್ಲೆ ಒಣಗಿಸ್ಕೊಂಡು ಬರ್ಬೇಕು. ಬಾಳ ಎತ್ತರ ಮಲ್ಲಣ್ಣ ಅಂತ ಹೇಳಿ. ಹೌದಪ್ಪ ಹೌದು. ಮಾಳಿಗರಾಯ ಆಜ್ಞೆ ಮಾಡಿದ ಮಲ್ಲಪ್ಪಗ. ಅವಾಗ ಮಲ್ಲಪ್ಪ ಏನ್ ಮಾಡ್ದ, ಮಾಳಿಗರಾಯನ ಬಟ್ಟಿಗಳೆಲ್ಲ ಕಮ್ಮೈ ಬಿಂಡಿ ಕಟ್ಟಿ ಗಂಟೆ ತೆರೆ ಮೇಲೆ ಇಟ್ಟುಕೊಂಡ. ಹೌದಪ್ಪ ಹೌದು. ತೆರೆ ಮೇಲೆ ಗಂಟು ಇಟ್ಟುಕೊಂಡ. ಜತ್ತಿ ನಾರಾಯಣಪುರ ಬಿಟ್ಟ 3 ಮುಂದೆ ಹರಿವ ಹಳ್ಳಕ್ಕ ಆ ಕೆಮ್ಮಣಗುಂತಿ ವಾರ್ಯಾಗ ಹಳ್ಳದ ದಂಡಾಗಿ ಇಳಿದು ಬರುವಂತ ಸಂದರ್ಭದೊಳಗೆ ಮಲ್ಲಪ್ಪ ವಿಚಾರ ಮಾಡಿದ. ಏನು ವಿಚಾರ ಮಾಡ್ರಪ್ಪ? ಕುರುಬನ ನಡೆಯುವ ಕಾಲ ಡೊಂಕ, ಹಿಡಿಯುವ ಬಡಿಗೆ ಡೊಂಕ, ನುಡಿಯುವಂತ ನಾಲಿಗೆ ಡೊಂಕ. ಊರಾಗ ಕುಲಕರ್ಣ್ಯರ್ ನನಗೆ ಹಾಂಗೋಗಿ ಹಿಂಗೋಗಿ ಅಂತೇಳಿ ಆಜ್ಞೆ ಮಾಡಂಗಿಲ್ಲ. ಅಯ್ಯೋ ಕುರಿಕಾಯಿ ಕುರುಬ ನನಗೆ ಹಿಂಗ ಆಜ್ಞೆ ಮಾಡ್ತಾನ ಅಂದ್ರ ಬಾಳ ಸಕ್ಕಿನ ಕರುವಿನೇ ಮಾತಾಡ್ದ. ಇವೇನು ದೊಡ್ಡ ಶಾಣೆ ಅಂತ ತಿಳ್ಕೊಂಡು ಹೋಗಿ ಅಗಸರು ಮಲ್ಲಪ್ಪ ಹಾಲ ಹಳದಾಗ ಕಮ್ಮೈ ಪಿಂಡಿ ಹೋಗೋದು ಮ್ಯಾಲ ನಿಂತ. ಹೌದಪ್ಪ ಹೌದು. ಅವಾಗ ತ್ರಿಕಾಲ ಜ್ಞಾನಿ ಮಾಳಿಂಗರಾಯ ಅರುವಂಟಾಯ್ತು. ಹೌದು. ಮಾಯ ರೂಪದಿಂದ ಮಾಳಿಂಗರಾಯ ಅಗಸರು ಮಲ್ಲಪ್ಪಗ ಹಾಲ ಹಳದಾಗ ಹೊಡೆತ ಮಾಡಿದ್ದಾಗದ 3 ತಾಸು ಮೋರ್ಚಿ ಹೋಗಿ ಹಾಲ ಹಳದಾಗ ಬಿದ್ದ ಮಲ್ಲಪ್ಪ. ಹೌದಪ್ಪ ಹೌದು. 3 ತಾಸು ಆದ್ಮೇಲೆ ಎಚ್ಚರಾಗಿ ಎದ್ದು ಕೂತ ತಿಳ್ಕೊಂಡವ. ಏನ್ ತಿಳ್ಕೊಂಡ್ರಪ್ಪ? ಸಾಕ್ಷಾತ್ ಇವ ದೇವರದಾನ, ಸಾಕ್ಷಾತ್ ಶಿವ ಅದಾನ, ಭಗವಂತ ಅದಾನ. ನಾ ಇಲ್ಲಿ ಮಾಡಿರ್ತಕ್ಕಂಥ ಕ್ರಿಯೆ ಅವನಿಗೆ ಎಲ್ಲರೂ ಆಗಿ ನನಗೆ ಇಂಥ ಶಿಕ್ಷೆ ಕೊಟ್ಟಂದ್ರೆ ಇದು ಸಾಮಾನ್ಯ ದೇವರಲ್ಲ. ಹೌದಪ್ಪ ಹೌದು. ಇದು ಬಹಳ ಕೆಟ್ಟ ದೇವರಲ್ಲ. ಈ ಆ ಮಹಾತ್ಮನ ಮಾತ ಪಾಲನೆ ಮಾಡಲಾರ್ದೆ ನಾ ಬಹಳ ತಪ್ಪು ಮಾಡಿದೆ. ಬಹಳ ಗರುವಿನಿಂದ ನಾನು ಬಹಳ ಹೈರಾಣಕ್ಕೆ ಬಿದ್ದೆ. ಬಹಳ ಸಕ್ಕಿನ ನಡ್ಕೊಂಡೆ. ಬಹಳ ಸಕ್ಕಿನಿಂದ ನಾನು ಇಷ್ಟೆಲ್ಲ ಕಷ್ಟ ಅನುಭವಿಸಿದೆ. ಈ ಕಷ್ಟ ನನ್ನಿಂದ ಹೋಗಬೇಕಾದ್ರೆ, ನಾ ಇಂಥ ಕರ್ಮ ಕಳಿಬೇಕಾದ್ರೆ ಒಬ್ಬ ಮಹಾತ್ಮನ ಬಟ್ಟಿ ಮೇಲೆ ನಾ ಕಾಲಿಟ್ಟಿನಿ ಅಂದ್ರ ಅವರ ಋಣನ ಹೆಂಗ ತೀರಿಸಬೇಕಂತ ತಿಳ್ಕೊಂಡು ಅಲ್ಲಿ ಹಾಲು ಹೊದಕೊಟ್ಟು ವಿಚಾರ ಮಾಡ್ದ. ಭಗವಂತ ನನ್ನ ಜೀವನ ಇರುವವರೆಗೆ, ನನ್ನ ವಂಶ ಇರುವವರೆಗೆ ನಿಮ್ಮ ಪಲ್ಲಕ್ಕಿ ತೆಳಗ ನನ್ನ ಹಡದು ಹಾಸನ ತಿಳ್ಕೊಂಡು ಮಲ್ಲಪ್ಪ ಬೇಡ್ಕೊಂಡಾರ. ಸದ್ಯ ಪಲ್ಲಕ್ಕಿ ತೆಳಗ ಹಡದಿ ಹಾಸ್ತಾರೆ. ಅಂದಿನ ಹಿಡ್ಕೊಂಡು ಇನ್ನಿನ ತರನೂ ಐತಿ. ಅಂದಿನ ಹಿಡ್ಕೊಂಡು ಇಂದಿನ ತರ ಪಲ್ಲಕ್ಕಿ ತೆಳಗ ನಮ್ ಕಡೆ ಹಾಸ್ತಾರೆ, ಈ ಕಡೆ ಹಾಸ್ತಾರೆ ಗೊತ್ತಿಲ್ಲ. ಹೌದ್ರಪ್ಪ ಹೌದು. ಪಲ್ಲಕ್ಕಿ ತೆಳಗ ಹಡದಿ ಅರಿವಿಗಳು ಹಾಸ್ತಿರ್ತಾರೆ. ಹೌದಪ್ಪ ಹೌದು ಹೌದು. ಅವಾಗ ಮಲ್ಲಪ್ಪ ಬೇಡಿಕೊಂಡಿರ್ತಕ್ಕಂಥ ಹರಕೆ ಹೌದಾ ಇನ್ನೂ ತನ ಈ ಕಲಿಯುಗದಾಗ ನಡೆದ ಮಹಾತ್ಮರು ಮಾಡಿರ್ತಕ್ಕಂಥ ಒಂದೊಂದು ಸತ್ಯದ ವಿಷಯ ಈ ಭೂಮಿ ಮುಳುಗೋವರೆಗೆ ಅವು ಮುಳುಗಂಗಿಲ್ಲ ಅಂತ ಗಟ್ಟಿಯಾಗಿರ್ತಕ್ಕಂಥ ವಿಷಯನ್ನ ತೆಗೆದಿಟ್ಟು ಹೋಗ್ಯಾರ ಭೂಮಿ ತಿಳಿವ್ಯಾರ. ಹೌದಪ್ಪ ಹೌದು. ನಾವು ನೀವೆಲ್ಲರ ಅವ್ರ ನೋಡಿ ಜೀವನ ಮಾಡ್ಬೇಕು, ಅವ್ರನ್ನ ಹೊಗಳಿ ನಾವು ಪಾವನ ಆಗ್ಬೇಕಂತಕ್ಕಂಥ ವಿಚಾರದ. ಹೌದಪ್ಪ ಹೌದು. ಕೇಳ